ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರಿಗೆ ಸ್ವಾಗತ. ಶಿರೀಷ ಬಿ ರೆಡ್ಡಿ ಅವರು ವಕೀಲರು, ಇವರು ಮತ್ತು ನ್ಯಾಯ ಕನ್ನಡ ಇದರ ಕಾರ್ಯಕ್ರಮ ವ್ಯವಸ್ಥಾಪಕರು. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಒಂದು ಮಗು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಅನಾಥ ಆಗ್ಬಿಡುತ್ತೆ. ಅವ್ರನ್ನ ನೋಡ್ಕೋಬೇಕಂದ್ರೆ ಯಾರು ಪ್ರಶ್ನೆ ಇರುತ್ತೆ. ಅವಾಗ ಅಂತಹ ಮಕ್ಕಳನ್ನ ನಾವು ಪಡ್ಕೊಳ್ಬಹುದಲ್ಲ, ದತ್ತಕ್ ತಗೋಬಹುದಲ್ಲ? ಇದರ ಪ್ರೊಸೀಜರ್ ಹೇಗೆ ಮೇಡಮ್? ಈ ರೀತಿ ಇದನ್ನ ಮಾಡಬಹುದಾ ನಾವು ಕಾನೂನುಬದ್ಧವಾಗಿ? ಇದು ಹೇಗೆ ಇರುತ್ತೆ? ಯಾವ್ದಾದ್ರು ಮಗು ಪೋಷಕರನ್ನ ಕಳ್ಕೊಂಡು ಅನಾಥ ಆಗಿದೆ ಅಂದ ತಕ್ಷಣ ಸಹಜವಾಗಿ ಮಮತೆಯಿಂದಲೋ ಅಥವಾ ಮಗುವಿಗೆ ಹಿತಾಸಕ್ತಿಯಿಂದಲೇನೋ ನಾವೇ ನೋಡ್ಕೋಬಹುದಲ್ವಾ ಅಥವಾ ಮಕ್ಕಳಿಲ್ಲ ಅಂದ್ರೆ ದತ್ತು ಪಡ್ಕೋಬಹುದಲ್ವಾ ಅಂತಾನು ಯೋಚನೆ ಮಾಡ್ತಾರೆ. ಆದ್ರೆ ಕಾನೂನಡಿ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಯಾವುದೇ ಮಗು ಅನಾಥ ಆಗಿದ್ರು ಕೂಡ ಮೊದಲು ಅದ್ರ ಬಗ್ಗೆ ವಿವರವನ್ನ ನಾವು ನೀಡಬೇಕಾಗಿರುತ್ತೆ. ಮಕ್ಕಳ ಕಲ್ಯಾಣ ಸಮಿತಿ CWC ಅಂತ ಪ್ರತಿ ಜಿಲ್ಲೆಯಲ್ಲೂ ಇರ್ತಾರೆ. ಅಲ್ಲಿ ಹೋಗಿ ಫಸ್ಟ್ ವಿವರವನ್ನ ಕೊಡ್ಬೇಕಾಗಿರುತ್ತೆ. ಇಂತ ಮಗು ಅನಾಥ ಆಗಿದೆ, ಯಾರು ಪೋಷಕರು ಇಲ್ಲ ಅಂತ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿರುವ ಅಧಿಕಾರಿಗಳು ಮಗುವಿನ ಸ್ಥಿತಿ ಏನಿದೆ, ಎಷ್ಟು ವರ್ಷ ಮಗುವಿಗೆ ವಯಸ್ಸು, ಪರಿವಾರದವ್ರು ಯಾರಾದ್ರೂ ಇದಾರ, ಇನ್ನು ನೋಡ್ಕೊಳ್ಳೋದಕ್ಕೆ ಯಾರಿಗಾದ್ರೂ ಶಕ್ತಿ ಇದೆಯಾ, ಅಥವಾ ಏನು ಬೇಕಾಗಿದೆ ಮಗುವಿನ ರಕ್ಷಣೆಗೆ, ಕೆಲವೊಮ್ಮೆ ಮಾನವ ಕಳ್ಳ ಸಾಗಾಣಿಕೆ ಅಂತ ಮಾಡಿ. ಸೊ ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಗೊತ್ತಾಗಿದೆ ಅಂದ ತಕ್ಷಣ ನಿಮ್ಗೆ ಮಗುವಿನ ಕಾಳಜಿ ಇದ್ರೂ ಕೂಡ ಮೊದಲು ಕರ್ಕೊಂಡು ಹೋಗಿ ಮಕ್ಕಳ ಕಲ್ಯಾಣ ಸಮಿತಿಗೆ ಅವ್ರನ್ನ ಸೇರ್ಸ್ಬೇಕಾಗಿರುತ್ತೆ. ಅದು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ಫೋನ್ ಮಾಡಿ ಕೂಡ ಈ ರೀತಿ ಒಂದು ಮಗು ಅನಾಥ ಆಗೋಗಿದೆ, ಯಾರು ಇಲ್ಲ, ನೋಡ್ಕೊಳಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ನೀವು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕಾಲ್ ಮಾಡಿ ಕೇಳ್ಬೋದಾಗಿರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಡೈರೆಕ್ಟ್ ಆಗಿ ಮಗು ಸಿಗಲ್ಲ ಅಂತ ಅಡಾಪ್ಟ್ ಮಾಡ್ಕೊಳಕ್ ಇಲ್ಲ. ಸಿನಿಮಾದಲ್ಲಿ ಮಾತ್ರ ನೋಡ್ತೀವಿ ನಾವು ಅದನ್ನ. ಹೌದು, ಬಹಳ ತಪ್ಪು ಕಲ್ಪನೆ ಆಗಿದೆ. ಕೋವಿಡ್ ಸಮಯದಲ್ಲೂ ನೋಡಿದ್ರೆ ಎಷ್ಟೋ ಮಕ್ಕಳು ಅನಾಥರಾಗಿದ್ದಾಗ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ತಗೊಂಡಿದ್ರು ದತ್ತು. ಬಟ್ ಆ ರೀತಿ ತಗೊಳಂಗಿಲ್ಲ. ಯಾಕಂದ್ರೆ ಜುವೆನೈಲ್ ಜಸ್ಟಿಸ್ ಮಕ್ಕಳ ಹಿತರಕ್ಷಣಕ್ಕಾಗಿ ಇರುವಂತ ಕಾಯ್ದೆ 2015ರಲ್ಲಿ, ಅದ್ರಲ್ಲೂ ಕೂಡ ಇದು ಅಪರಾಧ ಆಗದೆ. ಒಮ್ಮೆ ಗೊತ್ತಾದ್ರೆ ಈ ರೀತಿ ಮಗುವನ್ನ ದತ್ತು ಪಡ್ಕೊಂಡಿದ್ದಾರೆ, ಲೀಗಲ್ ಆಗಿ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ಆದ್ರೆ ಅವ್ರಿಗೂ ಕೂಡ 3 ವರ್ಷ ಗೊತ್ತಾಯ್ತು. ಈಗ ಹತ್ತಿರದ ಮಕ್ಕಳನ್ನು ನಾವು ಪಡಿಬೇಕಂದ್ರೂ ಕೂಡ ಕಾನೂನುಬದ್ಧವಾಗಿನೇ ಹೆಜ್ಜೆ ಇಡಬೇಕು ಅಲ್ವಾ? ಹೌದು. ಸೊ ನಾನು ಹೇಳ್ದಾಗೆ ಮಗುನ CWC ಮೂಲಕ ಅಲ್ಲಿ ಪ್ರಸ್ತುತ ಪಡಿಸಿದ್ರೆ ಯಾರು ಇಲ್ಲ ಅಂತಂದ್ರೆ ಆದ್ರೆ ದತ್ತು ಪ್ರೊಸೀಜರ್ಗೆ ಈ ಮಗುನ ದತ್ತು ಪಡ್ಕೊಳ್ಳೋದಕ್ಕೆ ಆಗತ್ತೆ ಅಂತ ಅವ್ರು ಪ್ರೊಸೀಜರ್ ಕ್ರಿಯೇಟ್ ಮಾಡಿದ್ರು. ಯಾರು ಕಳಿಸಿರ್ತಾರೆ, ದೂರ್ ಕೊಟ್ಟಿರ್ತಾರೆ, ಅವ್ರಿಗೆ ಕೊಡ್ಬೇಕು ಅಂತ ಏನಿಲ್ಲ. ಈಗ ದತ್ತು ಪಡ್ಕೊಳ್ಳೋದಕ್ಕೆ ಅಂತಾನೆ ಸೆಪರೇಟ್ ಪ್ರೊಸೀಜರ್ ಇರುತ್ತೆ. ಒಂದು ಅವರವರ ರಿಲಿಜಿಯಸ್ ಪ್ರೊಸೀಜರ್ಸ್ ಇದೆ, ಅದಿರುತ್ತೆ. ಬಟ್ ಅದು ಮೀರಿ ಕೂಡ ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಅಡಿನೇ ಪಡ್ಕೋಬೇಕಾಗಿರುತ್ತೆ. ಕಾರಾ ಸಿಸ್ಟಮ್ ಪೋರ್ಟಲ್ ಅಂತ ಇದೆ, ವೆಬ್ಸೈಟ್ ಇರುತ್ತೆ. ಸೊ ಯಾರಾದ್ರೂ ದತ್ತು ಪಡ್ಕೋಬೇಕು ಅಂತಂದ್ರೆ ಮೊದಲು ಅವ್ರನ್ನ ಅಲ್ಲಿ ನೋಂದಣಿ ಮಾಡ್ಕೋಬೇಕಾಗಿರುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಅದು ಬಹಳ ವರ್ಷಗಳ ಒಂದು ಪ್ರೊಸೀಜರ್ ಅಂತಾನೆ ಹೇಳ್ಬೋದು. ಒಂದು ಮಗುನ್ ದತ್ತು ಪಡ್ಕೋಬೇಕಂದ್ರೆ ಮೊದಲು ನಮ್ಮ ನೋಂದಣಿ ಆಗ್ಬೇಕು, ನಮ್ಮ ವಿವರ ನೀಡಬೇಕು, ನಮ್ಮ ಮನೆ ಹೇಗಿದೆ, ಮಗುಗೆ ಸೂಕ್ತನ ಅಲ್ವಾ ಅಂತ ಬಂದು ಸ್ಟಡಿ ಮಾಡ್ತಾರೆ. ಅದೆಲ್ಲ ನೋಡಿ ಆಮೇಲೆ ಈ ಸೆಂಟ್ರಲ್ ಸಿಸ್ಟಮ್ ಅಲ್ಲಿ, ಕೇರಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಕ್ಳಿರ್ತಾರೆ, ಈ ಮಗು ದತ್ತು ಪಡೆಯಕ್ಕೆ ಲಭ್ಯ ಇದೆ ಅಂತ ಆಯ್ಕೆ ಕೊಟ್ಟು 3 ರಿಂದ 5 ವರ್ಷ ತನಕನೂ ಈ ಪ್ರೊಸೀಜರ್ ಆಗ್ಬೋದು. ಇವನ್ ನಮ್ಮ ರಿಲೇಟಿವ್ಸ್ ಮಗು ತಗೋತೀವಿ ಅಂದ್ರೆ ಅದಕ್ಕೆ ಸೆಪರೇಟ್ ನ್ಯಾಯಾಂಗದ ಮುಂದೆ, ಫ್ಯಾಮಿಲಿ ಕೋರ್ಟ್ ಮುಂದೆ ಒಂದು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕಾಗಿರುತ್ತೆ. ಇನ್ನು ಈಗ ಗಂಡು ಹೆಣ್ಣು ಇದರ ಮಧ್ಯೆ ವ್ಯತ್ಯಾಸ ಇದೆಯಾ? ಹೆಣ್ಮಕ್ಳನ್ನ ದತ್ತು ಪಡಿಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬಿರುಸಾದ ಕಾನೂನು ಇದೆಯಾ? ಇಲ್ಲ, ಇದರಲ್ಲಿ ಎಲ್ಲರನ್ನೂ ಸಮವಾಗಿ ನೋಡ್ತಾರೆ. ಯಾರನ್ನೇ ದತ್ತು ಪಡಿಬೇಕು ಅಂದ್ರೆ ಇದೇ ಪ್ರೊಸೀಜರ್ ಅಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಆದ್ರೆ ಕೆಲವೊಮ್ಮೆ ಮೇಲ್ ಒಬ್ಬ ಗಂಡು ವ್ಯಕ್ತಿ ದತ್ತು ಪಡಿತಾ ಇರ್ತಾರೆ ಅಂದ್ರೆ ಹೆಣ್ಣು ಬರೀ ಅವ್ರು ಸಿಂಗಲ್ ಆಗಿದ್ರೆ ಹೆಣ್ಣು ಮಗುವನ್ನ ದತ್ತು ಪಡೆಯುವಂತ ಆಯ್ಕೆ ಇರೋದಿಲ್ಲ ಅವರಿಗೆ. ಅಂದ್ರೆ ಇಲ್ಲಿ ಸೇರಿಸಬೇಕು, CWC ಗೊತ್ತಾಗ್ತಾ ಇಲ್ಲ ಅಂದಾಗ ಅಥವಾ ದತ್ತು ಪ್ರಕರಣ ತಿಳ್ಕೋಬೇಕು ಅಂದ್ರೆ ಮಕ್ಕಳ ಸಹಾಯವಾಣಿ NCPCR ಅಲ್ಲಿ ಸಂಪರ್ಕ ಮಾಡ್ಕೋಬಹುದು. ಶಿರೀಷ ಬಿ ರೆಡ್ಡಿ ಅವರೇ, ಮಾಹಿತಿಯನ್ನ ಕೊಟ್ಟಿದ್ದೀರಿ ತಾವು. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.